ಮೇಷರಾಶಿಯವರಿಗೆ ದೊಡ್ಡವರ, ಅನುಭವಿಗಳ, ಹಿರೀಕರ ಮಾರ್ಗದರ್ಶನ ನಿಮಗೆ ಸಿಕ್ಕುವಂತಹ ದಿವಸ. ಆದರೆ ಬಹಳ ತಾಳ್ಮೆಯಿಂದ ಉತ್ತಮವಾದಂತಹ, ಪರಿಶುಭ್ರವಾದಂತಹ, ಕಲ್ಮಶಗಳಿಲ್ಲದೆ ಇರತಕ್ಕಂತಹ ಮನಸ್ಸಿನಿಂದ ಅದನ್ನು ಸ್ವೀಕಾರ ಮಾಡಬೇಕು. ಆಗ ಮಾತ್ರ ಅದು ನಿಮಗೆ ಪರಿಪೂರ್ಣವಾಗಿ ಫಲವನ್ನು ನೀಡುತ್ತೆ. ಉತ್ತಮವಾದಂತಹ ಫಲಿತಾಂಶಕ್ಕೆ ಅದು ಕಾರಣವಾಗತ್ತೆ ಅನ್ನುವಂಥದ್ದು. ಈ ದಿವಸ ತುಂಬ ಉತ್ತಮವಾದಂತಹ ದಿವಸ. ಹಾಗಾಗಿ ಸರ್ವ ವಿಧದಲ್ಲೂ ಕೂಡ ಅದನ್ನು ಒಳ್ಳೆಯ ಕಾರ್ಯಕ್ಕೆ ಉಪಯೋಗ ಮಾಡಿಕೊಳ್ಬೇಕು, ಸದ್ವಿನಿಯೋಗವಾಗಬೇಕು. ಈ ದಿನ ವ್ಯರ್ಥ ಆಗಬಾರದು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಸ್ನೇಹಿತರ, ಬಂಧುಗಳ ವಿಶ್ವಾಸ ನಿಮಗೆ ಸ್ಫೂರ್ತಿದಾಯಕವಾಗುತ್ತೆ. ಯಾವ ಕೆಲಸ ಮಾಡೋದಕ್ಕೂ ಕೂಡ, ಯಾವ ನಿರ್ಧಾರ ಮಾಡೋದಕ್ಕೂ ಕೂಡ, ಅಥವಾ ಉತ್ತಮವಾದಂತಹ ಒಂದು ಮಾನಸಿಕ ಸ್ಥಿತಿಯನ್ನು ತಂದುಕೊಳ್ಳೋದಕ್ಕೂ ಕೂಡ ಅದು ಸಹಕಾರಿಯಾಗತ್ತೆ ಅಂತ ಅರ್ಥ. ಧ್ಯಾನ, ಯೋಗ, ವ್ಯಾಯಾಮ ಇತ್ಯಾದಿಗಳಿಗೆಲ್ಲ ಆದ್ಯತೆಯನ್ನು ನೀಡ್ತಾ ಹೋಗಿ ಸಮಾಜಕ್ಕೆ ಅನುಕೂಲಕರವಾದಂತಹ ಸೇವೆಯ ಸಂದೇಶವನ್ನು ಕಳಿಸಿ ಉತ್ತಮವಾದಂತಹ ರೀತಿಯಲ್ಲಿ ನಿಮ್ಮ ಸೇವೆಯನ್ನು ಸಮಾಜಕ್ಕೆ ಕೊಡಿ. ಶಾಶ್ವತವಾದಂತಹ ಒಂದು ಹೆಸರು ನಿಲ್ಲುವ ಹಾಗೆ ನಿಮ್ಮ ಕೆಲಸಗಳು ಇರಲಿ ಎನ್ನುವಂಥದ್ದು. ಕುಲದೇವತಾ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ನಿಮ್ಮ ಮನಸ್ಸು ಪರಿವರ್ತನೆಗೋಸ್ಕರವಾಗಿ ಕಾಯ್ತಾ ಇದೆ. ಇದರ ಅರ್ಥ ಸಕಾಲದಲ್ಲಿ ಯಾವ ವಿಷಯದಲ್ಲಿ ಪರಿವರ್ತನೆ ಆಗಬೇಕೋ ಅದಕ್ಕೆ ಆದ್ಯತೆಯನ್ನು ನೀಡಿ ನಿಮ್ಮ ಪ್ರಯತ್ನಗಳು ನಡೀಲಿ. ಶುಭವಾಗುವಂತಹ ಸೂಚನೆಗಳಿದೆ. ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ದುಶ್ಚಟಗಳಿಗೆ ಬಲಿಯಾಗಬೇಡಿ. ಅಂತಹ ಜೀವನದಿಂದ ಪುನಃ ಹೊರಬರತಕ್ಕಂಥದ್ದು ಬಹಳ ಕಷ್ಟ ಸಾಧ್ಯವಾಗುತ್ತೆ. ಆದ್ದರಿಂದ ಯಾವುದೇ ಕೆಟ್ಟ ಚಟಗಳಿದ್ದರೂ ಕೂಡ ಅದೆಲ್ಲವನ್ನು ದೂರ ಮಾಡಿ ನಿಮ್ಮ ವಯಸ್ಸಿಗನುಗುಣವಾದಂತಹ ಜವಾಬ್ದಾರಿ ಏನಿದೆಯೋ ಆ ಕಡೆ ಗಮನವನ್ನು ಕೊಡಿ ಅನ್ನುವಂಥದ್ದು. ನಿಮ್ಮ ಗೌರವಕ್ಕೆ ಧಕ್ಕೆ ಬರಬಹುದು, ಆದರೆ ಅದರ ಸೂಕ್ಷ್ಮವನ್ನು ಅರಿತು ಸರಿಯಾದಂತಹ ರೀತಿಯಲ್ಲಿ ನೀವು ವರ್ತಿಸಬೇಕಾಗತ್ತೆ ಅಂತ ಅರ್ಥ. ಖರ್ಚನ್ನು ತುಂಬ ನಿಯಂತ್ರಣ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಬಹುದು. ವೈದ್ಯರನ್ನು ಸಂಪರ್ಕ ಮಾಡಿ. ಬೇರೆಯವರು ನಿಮ್ಮ ಪರವಾಗಿ ಮಾತಾಡಿದರೆ ಅವರಿಗೆ ಅವಮಾನವಾಗುತ್ತೆ. ಅರ್ಥಾತ್ ನಿಮ್ಮನ್ನು ವಹಿಸಿಕೊಂಡು ಯಾರಾದರೂ ಮಾತಾಡಿದರೆ ಅವರ ಮರ್ಯಾದೆ ಹೋಗುತ್ತೆ ಅನ್ನುವಂಥದ್ದು. ಮನೆಯವರ ವಿಚಾರದಲ್ಲಿ ಬೇರೆಯವರ ಸಲಹೆ ತುಂಬ ಅಗತ್ಯ ಅಂತ ಹೇಳಿ ಅನಿಸುತ್ತೆ. ಸಹೋದರ, ಸ್ನೇಹಿತರ, ಬಂಧುಗಳ ಮಧ್ಯದಲ್ಲಿ ಜಗಳವಾಗ್ಬೋದು. ಅಣ್ಣ ತಮ್ಮಂದರ ಮಧ್ಯದಲ್ಲಿ, ಅಕ್ಕ ತಂಗಿಯರ ಮಧ್ಯದಲ್ಲಿ, ಸ್ನೇಹಿತರ ಮಧ್ಯದಲ್ಲಿ, ಬಂಧುಗಳ ಮಧ್ಯದಲ್ಲಿ, ಪರಿವಾರದ ಮಧ್ಯದಲ್ಲಿ ಜಗಳಕ್ಕೆ ಅವಕಾಶಗಳಾಗತ್ತೆ. ಮಹಾಕಾಳಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಯಾವುದೇ ರೀತಿಯ ಋಣಾತ್ಮಕವಾದಂತಹ ವಿಚಾರಗಳಿದ್ದರೂ ಅವೆಲ್ಲವೂ ಕೂಡ ಧನಾತ್ಮಕವಾಗಿ ಪರಿವರ್ತನೆ ಆಗಲಿ ಅನ್ನುವಂತಹ ಭಾವನೆ, ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಿಥುನ ರಾಶಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಜವಾಬ್ದಾರಿಯುತವಾದಂತಹ ವಿಚಾರದಲ್ಲಿ, ಕರ್ತವ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರೆ ಉತ್ತಮವಾದಂತಹದ್ದು. ಹಾಗಂತ ಬೇರೆಯವರ ಅವಲಂಬನೆ ಬೇಡವಾ ಅಂತ ಕೇಳಿದರೆ, ನಿಮ್ಮಿಂದ ಯಾವ ಕೆಲಸ ಅಸಾಧ್ಯವೋ ಅಥವಾ ನೀವು ಯಾವ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ವೋ ಅಂತಹ ಕೆಲಸಕ್ಕೆ ಬೇರೆ ಅವಲಂಬನೆ ಬೇಕೇ ಬೇಕು. ಆದರೆ ಜವಾಬ್ದಾರಿ ಎನ್ನುವಂಥದ್ದು ನಿಮ್ಮ ಕೈಯಲ್ಲೇ ಇರಬೇಕು ಅಂತ ಅರ್ಥ. ಸಾಮಾಜಿಕವಾದಂತಹ ಬದ್ಧತೆ ಏನಿದೆ ಅದು ನಿಮ್ಮ ಗೌರವವನ್ನು ಕಾಪಾಡ್ತಕ್ಕಂಥದ್ದಾಗುತ್ತೆ. ಹಣಕ್ಕಿಂತ ನಿಮ್ಮ ಕಾರ್ಯವೈಖರಿಯನ್ನು ಜನ ಮೆಚ್ಚುತ್ತಾರೆ. ಶ್ರೀಮಂತಿಕೆ ಅದು ಎರಡನೇದು. ನೀವು ಯಾವ ರೀತಿ ಜನರ ಮಧ್ಯದಲ್ಲಿ ಸ್ಪಂದಿಸ್ತೀರಿ, ಯಾವ ರೀತಿ ನಡ್ಕೊಳ್ತೀರಿ, ನಿಮ್ಮ ಸರಳತೆ ಏನು ಅನ್ನುವಂಥದ್ದನ್ನು ಜನ ಮೆಚ್ಚುತ್ತಾರೆ ಅಂತ ಅರ್ಥ. ಮಾತು, ಮನಸ್ಸು ಮಾಧುರ್ಯವಾಗಿರಬೇಕು. ಆಗ ಮಾತ್ರ ಸಂತೋಷ ಸಿಕ್ಕತ್ತೆ. ಮಾತು ಕೂಡ ತುಂಬ ಮೃದುವಾಗಿರಬೇಕು, ಮನಸ್ಸು ತುಂಬ ಪ್ರಫುಲ್ಲವಾಗಿರಬೇಕು. ಆಗ ಮಾತ್ರ ಮನಸ್ಸಿಗೆ ಏನೋ ಒಂದು ರೀತಿಯ ಸಂತೋಷ ಅನ್ನುವಂಥದ್ದು. ಆರ್ಥಿಕವಾಗಿ ಅನುಕೂಲ ಇರುವಂತಹ ದಿವಸ. ನಿಮ್ಮ ಪ್ರಾಮಾಣಿಕತೆ, ಆಸಕ್ತಿ, ಉತ್ತೇಜನ, ಉಲ್ಲಾಸ ಇವೆಲ್ಲವೂ ಕೂಡ ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ಯಾವುದನ್ನು ಎಷ್ಟು ಹೆಚ್ಚಾಗಿ ನೀವು ತೋರಿಸ್ತೀರೋ ಅಥವಾ ಆ ರೀತಿಯಲ್ಲಿ ಇರ್ತೀರೋ ಅದು ನಿಮಗೆ ಅನುಕೂಲಕ್ಕೆ ಬರುತ್ತೆ ಅಂತ ಅರ್ಥ. ಗುರು ಹಿರಿಯರನ್ನು ಗೌರವಿಸಿ, ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಶುಭವಾಗಿ. ಕರ್ಕಾಟಕ ರಾಶಿ, ಕಾರ್ಯಕ್ಷೇತ್ರದಲ್ಲಿ ಹಿರಿಯರ, ಅಧಿಕಾರಿಗಳ ಸಂಪೂರ್ಣವಾದಂತಹ ಬೆಂಬಲ ಇರುತ್ತೆ.
ಅದರ ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆತನವನ್ನು ಸರಿಯಾದಂತಹ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಿ ಅಂತ ಅರ್ಥ. ತಾಯಿಯವರ ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ವ್ಯತ್ಯಾಸ ಕಾಣುತ್ತೆ, ಎಚ್ಚರಿಕೆಯನ್ನು ವಹಿಸಿ ಆತಂಕ ಪಡಬೇಕಾದಂತಹ ಸಮಯ. ನಿಮ್ಮ ಬುದ್ಧಿವಂತಿಕೆಯಿಂದ ನಿಮಗೆ ಶುಭ ಅನ್ನುವಂಥದ್ದಿರುತ್ತೆ. ತಾಯಿ ಕಡೆಯಿಂದ ಬೆಂಬಲ ಮತ್ತು ಒಂದಷ್ಟು ಧನ ಸಹಾಯ ನಿಮಗೆ ಆಗತ್ತೆ ಅಂತ ಅರ್ಥ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಗೌರವ ಸಾಧನೆ ಮಾಡಲಿಕ್ಕೆ, ಸಂಪಾದನೆ ಮಾಡಲಿಕ್ಕೆ ಅವಕಾಶಗಳಾಗತ್ತೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಇಂಜಿನಿಯರ್ಸ್ಗೆ ಅನುಕೂಲವಾಗುವಂತಹ ದಿವಸ. ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗಕ್ಕೆ, ವಿದೇಶಕ್ಕೆ ಏನಾದರೂ ದೂರದೂರಿಗೆ ಏನಾದರೂ ಹೋಗಬೇಕು ಅಂತ ಹೇಳಿ ಆಲೋಚನೆ ಇದ್ದರೆ ಅದಕ್ಕೆ ಅವಕಾಶಗಳು ತನ್ನಿಂದ ತಾನೇ ಒದಗಿ ಬರತಕ್ಕಂಥದ್ದು. ಚಂಡಿಕಾ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಸಿಂಹರಾಶಿ, ನೀವಿರುವಂತಹ ಜಾಗದಲ್ಲೇ ನಿಮಗೆ ಉದ್ಯೋಗಕ್ಕೆ, ವೃತ್ತಿಗೆ, ಕೆಲಸಕ್ಕೆ ಅವಕಾಶ ಇದ್ದರೂ ಕೂಡ ದೂರದೂರಿಗೆ ಹೋಗಬೇಕು, ಬೇರೆ ಊರಿಗೆ ಹೋಗಬೇಕು, ವಿದೇಶಕ್ಕೆ ಹೋಗಬೇಕು, ಈ ರೀತಿ ಆಲೋಚನೆಗಳು ಬರತಕ್ಕಂಥದ್ದು ಸಹಜ. ಆದರೆ ಅದರ ಆಗುಹೋಗುಗಳನ್ನು ಅರಿತು ನಂತರದಲ್ಲಿ ನಿರ್ಧಾರವನ್ನು ಮಾಡಿ. ಪದವೀಧರ ವಿದ್ಯಾರ್ಥಿಗಳಿಗೆ ಒಂದಷ್ಟು ಗೊಂದಲವಾಗ್ತಕ್ಕಂಥದ್ದು, ನಾನು ಮುಂದಕ್ಕೆ ಓದಬೇಕಾ ಅಥವಾ ಕೆಲಸಕ್ಕೆ ಹೋಗಬೇಕಾ, ಈ ರೀತಿ ಪರಿಸ್ಥಿತಿಗೆ ಅನುಗುಣವಾಗಿ ಆ ನಿರ್ಧಾರಗಳನ್ನು ಮಾಡಿ ಅಂತ ಅರ್ಥ. ಚಿಂತೆ ತುಂಬ ನಿಮ್ಮನ್ನು ಕಾಡುವಂಥದ್ದಿರುತ್ತೆ. ಹಣದ ಕೊರತೆ ಇರತಕ್ಕಂಥವರು ಸರಿಯಾದಂತಹ ಹಣದ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು, ಅದಕ್ಕೆ ಪೂರಕವಾಗಿ ನಡ್ಕೊಳ್ಬೇಕು ಅನ್ನುವಂಥದ್ದು. ವಿದೇಶ ಪ್ರಯಾಣ ಮಾಡಬೇಕು ಅನ್ನುವಂತಹ ಆಸೆ ತುಂಬ ಹೆಚ್ಚಾಗಿರ್ತಕ್ಕಂಥವರು ಆ ಪ್ರಯತ್ನವನ್ನು ಮಾಡಿ ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆಗಳು, ಸರಿಯಾದಂತಹ ಮಾರ್ಗದರ್ಶನ, ವಿಷಯ ಎಲ್ಲವೂ ಕೂಡ ನಿಮಗೆ ಸಿಕ್ಕುವಂಥದ್ದು. ಮಾಹಿತಿಯ ಕೊರತೆಯನ್ನು ಇಟ್ಟುಕೊಂಡು ಮುಂದುವರಿಯುವಂಥದ್ದು ಬೇಡ ಅನ್ನುವಂತಹ ಅರ್ಥ. ಕಾರ್ಯತತ್ಪರರಾಗಿ ನಿಮ್ಮ ಕೆಲಸದಲ್ಲಿ ನಿಮಗೆ ಜಯ ಇರುವಂಥದ್ದು. ಸರಿಯಾದಂತಹ ನಿರ್ಧಾರವನ್ನು ಮಾಡಬೇಕು. ಯೋಚನೆ ಮಾಡಿ ನಿಮ್ಮ ಆಲೋಚನೆಗೂ ಹಾಗೂ ನಿಮ್ಮ ಮುಂದಿನ ಭವಿಷ್ಯಕ್ಕೂ ಉತ್ತಮವಾಗತಕ್ಕಂತಹ ಒಳ್ಳೆಯ ನಿರ್ಧಾರವನ್ನು ಮಾಡಿ ಅಂತ ಅರ್ಥ. ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ, ಶ್ರವಣ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಮನೆಯಲ್ಲಿ ಹಲವಾರು ವಿಚಾರಗಳಿಗೆ ಭಿನ್ನಾಭಿಪ್ರಾಯಗಳೇ ಇರುತ್ತೆ. ಇದು ಪ್ರತಿಯೊಂದು ಮನೆಯಲ್ಲೂ ಹೌದು. ಆದರೆ ಯಾವುದರಿಂದ, ಯಾರ ಮಾತಿನಿಂದ ಇಡೀ ಕುಟುಂಬಕ್ಕೆ ಅನುಕೂಲವಾಗುತ್ತೋ, ಸಹಾಯವಾಗುತ್ತೋ ಅಂತಹ ನಿರ್ಧಾರಕ್ಕೆ ಒಪ್ಪಿಕೊಳ್ತಕ್ಕಂತಹದ್ದು ಬುದ್ಧಿವಂತರ ಲಕ್ಷಣವಾಗಿರುತ್ತೆ. ಯಾವುದನ್ನ ನೀವು ಒಳ್ಳೆಯದು ಅಂತ ಹೇಳಿ ಅಂದುಕೊಂಡಿರ್ತೀರೋ ಅದು ನಿಮಗೆ ಒಳ್ಳೆಯದಾಗಿಯೇ ಫಲವನ್ನು ನೀಡಲಿ, ಮತ್ತು ಯಾವುದನ್ನು ನೀವು ದುರುಪಯೋಗ ಮಾಡಿಕೊಳ್ಳಬಾರದೋ ಆ ವಿಷಯದಿಂದ ದೂರ ಉಳಿಯುವಂಥದ್ದು ನಿಮಗೆ ಗೌರವವನ್ನು ಹೆಚ್ಚು ಮಾಡುತ್ತೆ. ಇದರ ಬಗ್ಗೆ ಸರಿಯಾದ ಆಲೋಚನೆ ಇರಲಿ. ಪಿತ್ರಾರ್ಜಿತವಾದಂತಹ ಆಸ್ತಿ ನಿಮ್ಮ ಕೈ ಸೇರ್ತಕ್ಕಂತಹ ಯೋಗ. ರಾಜಕೀಯದಲ್ಲಿ ಆಸಕ್ತಿಯನ್ನು ಹೊಂದಿರತಕ್ಕಂಥವ್ರಿಗೆ, ರಾಜಕಾರಣಿಗಳಿಗೆ ಅನುಕೂಲವಾಗುವಂತಹ ದಿವಸ ಇದು. ಹಣದ ಅನುಕೂಲವೂ ಕೂಡ ಇರುವಂತಹದ್ದು. ರಾಜಕೀಯದಲ್ಲಿ ಭವಿಷ್ಯವನ್ನು ಕಟ್ಕೊಳ್ಬೇಕು ಅನ್ನುವಂತಹ ಆಸೆ ಇರತಕ್ಕಂಥವರು ಸರಿಯಾದ ಮಾರ್ಗದರ್ಶನವನ್ನು ಪಡ್ಕೊಂಡು ನಂತರದಲ್ಲಿ ರಾಜಕೀಯಕ್ಕೆ ಪ್ರವೇಶವನ್ನು ಮಾಡಿ ಅನ್ನುವಂಥದ್ದು. ಒಳ್ಳೆಯ ಕೆಲಸವನ್ನು ಮಾಡಿ ಸಾರ್ವಜನಿಕವಾಗಿ, ಸಾಮಾಜಿಕವಾಗಿ ಉತ್ತಮವಾದಂತಹ ಗೌರವವನ್ನು ಸಂಪಾದನೆ ಮಾಡಿ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕಳಿಸಿ ಅನ್ನುವಂಥದ್ದು. ನದೀ ತೀರದಲ್ಲಿರತಕ್ಕಂತಹ ದೇವಿಯ ಸ್ಮರಣೆ, ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ತುಲಾರಾಶಿ, ಗ್ರಹಗತಿಗಳು ಚೆನ್ನಾಗಿಲ್ಲ ಅಂತಾದಾಗ ಕೆಲವೊಂದಷ್ಟು ವಿಚಾರಗಳು ನಮಗೆ ವಿರುದ್ಧವಾದಂತಹ ಫಲವನ್ನು ಕೊಡುತ್ತೆ. ಆ ದೃಷ್ಟಿಕೋನದಲ್ಲಿ ಯೋಚನೆ ಮಾಡ್ತಾ ಹೋದಾಗ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಿದರೂ ಕೂಡ, ಕಾನೂನಿನ ಮೊರೆ ಹೋದರೂ ಕೂಡ ಜಯ ಅನ್ನುವಂಥದ್ದು ನಿಮಗಿಲ್ಲ ಅಂತ ಹೇಳಿ ಆಗತ್ತೆ. ಪ್ರೀತಿಸಿ ಮದುವೆಯಾದಂಥವರು ಪರಸ್ಪರ ಜಗಳವನ್ನು ಮಾಡ್ಕೊಳ್ತೀರಿ, ಕೋಪ ಕಡಿಮೆ ಆಗೋದಿಲ್ಲ. ಆ ಗಲಾಟೆ ವಿಚ್ಛೇದನದವರೆಗೂ ಕೂಡ ಹೋಗಬಹುದು ಅನ್ನುವಂತಹ ಸೂಕ್ಷ್ಮ ಇದೆ. ಕೋಪವನ್ನು ಕಡಿಮೆ ಮಾಡಿ ತಾಳ್ಮೆಯಿಂದ ವರ್ತನೆ ಮಾಡಿ, ಆಗ ನಿಮ್ಮ ಒಂದು ಮನಸ್ಥಿತಿ ಹೇಗಿದೆ ಅನ್ನುವಂಥದ್ದು ಅರ್ಥ ಮಾಡಿಕೊಳ್ಳಿಕ್ಕೆ ಅವಕಾಶ ಆಗಬಹುದು. ಪ್ರೇಮಿಗಳ ಮಧ್ಯೆಯೂ ಕೂಡ ಇನ್ನು ಮದುವೆ ಆಗಿರೋದಿಲ್ಲ, ಅವರ ಮಧ್ಯದಲ್ಲಿ ಬಿರುಕು ಬಿಡ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಅಪಾರ್ಥವನ್ನು ಮಾಡಿಕೊಂಡ್ರೆ, ಒಬ್ಬರನ್ನೊಬ್ಬರು ಪರಸ್ಪರವಾಗಿ ಅರ್ಥ ಮಾಡಿಕೊಳ್ಳದಲೇ ಅನುಮಾನ ಪಟ್ಟರೆ ಮತ್ತೆ ಪ್ರೇಮಿಗಳು ಒಂದಾಗೋದಕ್ಕೆ ಅವಕಾಶಗಳು ಕಡಿಮೆ. ಈ ರೀತಿ ಅವಕಾಶಗಳನ್ನು ನೀವು ಮಾಡಿಕೊಳ್ಬೇಡಿ ಅಂತ ಹೇಳಿ ಅರ್ಥ. ತಲೆನೋವು, ಮಾನಸಿಕವಾದಂತಹ ಉದ್ವಿಗ್ನತೆ, ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದು,
ಇವೆಲ್ಲವನ್ನ ಅನುಭವಿಸ್ಬೇಕಾಗತ್ತೆ. ಈ ದಿವಸ ಶಾಂತಿಯನ್ನು ಕಾಪಾಡಿಕೊಳ್ಳಿ, ಅದು ಬಹಳ ಮುಖ್ಯವಾದಂಥದ್ದು. ವಯಸ್ಸಾದ ದಂಪತಿಗಳಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ ಅವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅದು ನಿಮಗೆ ರಕ್ಷಣೆಯನ್ನು ನೀಡಲಿ. ದಾಂಪತ್ಯದಲ್ಲಿ ಇರತಕ್ಕಂತಹ ವೈಮನಸ್ಯವನ್ನು, ಪ್ರೀತಿ ಪ್ರೇಮದಲ್ಲಿ ಇರತಕ್ಕಂತಹ ಅನುಮಾನವನ್ನು ದೂರ ಮಾಡಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂತಹ ಸ್ತ್ರೀಯರಿಗೆ ಅನುಕೂಲವಾಗ್ತಕ್ಕಂತಹ ದಿವಸ. ಉದ್ಯೋಗ ಅಥವಾ ವ್ಯವಹಾರದಲ್ಲಿ ನಷ್ಟದ ಸೂಚನೆ ಕಾಣುತ್ತೆ. ತತ್ಕ್ಷಣದಲ್ಲಿ ಎಚ್ಚೆತ್ತುಕೊಂಡು ಅದನ್ನು ಸರಿಪಡಿಸಿಕೊಂಡ್ರೆ ಆಗುವಂತಹ ನಷ್ಟ ಕಡಿಮೆ ಆಗಿ ಲಾಭದ ಮುಖ ನಿಮಗೆ ಕಾಣುವಂಥದ್ದಾಗತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಸರ್ಕಾರಿ ಉದ್ಯೋಗಿಗಳಿಗೆ ಒಂದಷ್ಟು ಅಡಚಣೆ ಅಂತ ಹೇಳಿ ಯಾವುದೋ ಅಡ್ಡಿಗಳು ಬರುತ್ತೆ. ಆದರೆ ಅದೆಲ್ಲವನ್ನ ದಾಟಿ, ಅದೆಲ್ಲವನ್ನ ಮೀರಿ ನಿಮ್ಮದೇ ಆದಂತಹ ಗುರಿ ಸಾಧನೆಗೆ ಅವಕಾಶ ಇದೆ. ಆರಂಭದಲ್ಲಿ ಆ ರೀತಿಯ ಅಡ್ಡಿಗಳು ಬಂದಾಗ ನೀವು ಧೈರ್ಯಗೆಡದಲ್ಲೇ ಮುಂದುವರಿಬೇಕಾದಂಥದ್ದೇ ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಮನಸ್ಸಿಗೆ ಪರಿಪೂರ್ಣವಾದಂತಹ ಆನಂದ ಸಿಕ್ಕುವಂತಹದ್ದು. ರಕ್ತದ ಒತ್ತಡ ಹೆಚ್ಚು ಇರತಕ್ಕಂಥವ್ರಿಗೆ, ಹೈ ಬಿ ಪಿ ಇರತಕ್ಕಂಥವ್ರು ಸ್ವಲ್ಪ ಜಾಗ್ರತೆಯಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಇಲ್ಲದೇ ಇದ್ದರೆ ಸಮಸ್ಯೆಗಳಾಗತ್ತೆ ಎನ್ನುವಂಥದ್ದು. ಪಾರ್ವತೀ ದೇವಿಯನ್ನು, ಗೌರೀ ದೇವಿಯನ್ನು ಪ್ರಾರ್ಥನೆ ಮಾಡಿ, ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಧನುರ್ರಾಶಿ, ತುಂಬ ಅಗತ್ಯವಾದಂತಹ ವಿಚಾರಗಳನ್ನು ಮಾತ್ರ ಸ್ನೇಹಿತರ ಜೊತೆಯಲ್ಲಿ ಚರ್ಚೆ ಮಾಡಿ ಅನ್ನುವಂಥದ್ದು. ನಿಮ್ಮದೇ ಆದಂತಹ ಕೆಲವು ವೈಯಕ್ತಿಕ ವಿಚಾರಗಳನ್ನು ಆದಷ್ಟು ಗೌಪ್ಯವಾಗಿ ಇಟ್ಟುಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು ಅನ್ನುವಂತಹ ಅರ್ಥ. ಹೊಸ ಆದಾಯದ ಮೂಲಗಳು, ಹಾಗೆ ನಿಮ್ಮ ಅಭ್ಯುದಯಕ್ಕೆ ಅಭಿವೃದ್ಧಿಗೆ ಬೇಕಾದಂತಹ ಮಾರ್ಗದರ್ಶನಗಳು ನಿಮಗೆ ಸಿಕ್ಕುವಂತಹದ್ದು. ಆ ರೀತಿಯ ಮಾರ್ಗದರ್ಶನವನ್ನು ಸ್ವೀಕಾರ ಮಾಡಿ ಸರಿಯಾಗಿ ನಡೆದರೆ ಯಾವ ತೊಂದರೆಯೂ ಹಿನ್ನಡೆಯೂ ನಿಮಗೆ ಇಲ್ಲದೆ ಇರತಕ್ಕಂಥದ್ದಾಗತ್ತೆ. ಕೆಲವರಿಂದ ಅಂತರವನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಯಾರು, ಏನು, ಹೇಗೆ, ಯಾವಾಗ ಅನ್ನುವಂಥದ್ದೆಲ್ಲ ನಿಮಗೆ ಗೊತ್ತಿರುತ್ತೆ. ಆ ಸಂದರ್ಭಕ್ಕನುಗುಣವಾಗಿ ಆ ಅಂತರವನ್ನು ಕಾಯ್ದುಕೊಳ್ತಕ್ಕಂತಹ ಪ್ರಯತ್ನಗಳನ್ನು ಮಾಡಿ. ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಯಾರಿಗೆ ಇರುವುದಿಲ್ವೋ ಅಂಥವ್ರನ್ನ ದ್ವೇಷ ಮಾಡೋದಕ್ಕೆ ಹೋಗಬೇಡಿ. ಅವರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ, ಅಂತರವನ್ನು ಕಾಯ್ದುಕೊಳ್ಳಿ ಅನ್ನುವಂಥದ್ದು. ಕೆಲಸದ ಸ್ಥಳದಲ್ಲಿ ಸಣ್ಣ ಪುಟ್ಟ ಅಡ್ಡಿ ಆಗಬಹುದು, ಆತಂಕ ಬೇಡ. ಪ್ರಯತ್ನಗಳು ಮುಂದುವರಿಲಿ. ಸ್ಥಿರವಾದ ಮನಸ್ಸಿನಿಂದ ನಿಮ್ಮ ಕರ್ತವ್ಯವನ್ನು ಮಾಡಿ ಜವಾಬ್ದಾರಿಯನ್ನು ತೋರಿಸಿ ಶುಭ ಅನ್ನುವಂಥದ್ದನ್ನು ನೋಡ್ತೀರಿ. ಸ್ಥಿರಾಸ್ತಿಯನ್ನು ಏನಾದರೂ ನೀವು ನೋಂದಾವಣೆ ಮಾಡಿಕೊಳ್ಬೇಕು ಅಂತಿದ್ರೆ ಆ ಪ್ರಯತ್ನವನ್ನು ಮಾಡಿ ಅನುಕೂಲ ಆಗುವಂಥದ್ದಿದೆ. ಈಶ್ವರನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಭೂ ವ್ಯವಹಾರವನ್ನು ಮಾಡಬೇಕು ಅಂತ ಹೇಳಿ ಅಂದುಕೊಂಡವರು ಸಂಜೆಯ ನಂತರದಲ್ಲಿ ಒಂದಷ್ಟು ಲೆಕ್ಕಾಚಾರಗಳನ್ನು ಮಾಡಿ ಸಿದ್ಧಪಡಿಸಿ ಇಟ್ಕೊಳ್ಳಿ ಎನ್ನುವಂಥದ್ದು. ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ನಿಮಗೆ ಶುಭ ಅಥವಾ ಯಶಸ್ಸು ಸಿಕ್ಕುವಂತಹ ದಿವಸ. ಹೊಸದಾಗಿ ಯಾವುದೇ ಆರಂಭ ಆದಂತಹ ಉದ್ಯೋಗಗಳೇನಿರುತ್ತೆ ಅದನ್ನು ಪುನಃ ಪರಿಶೀಲನೆ ಮಾಡುವಂತಹದ್ದು. ಮುಂದಿನ ದಿನಮಾನದಲ್ಲಿ ಅದನ್ನು ಸರಿಯಾದಂತಹ ರೀತಿಯಲ್ಲಿ ಯೋಜಿಸ್ಕೊಳ್ತಕ್ಕಂತಹದ್ದು ಬಹಳ ಒಳ್ಳೆಯದು. ಪ್ರಾರಂಭ ಮಾಡಿ ಆಗಿದೆ ಅಂತ ಹೇಳಿ ಸುಮ್ಮನೆ ಬಿಟ್ಬಿಟ್ರೆ ಅದರಲ್ಲಿ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ಬೇರೆಯವರು ಏನೇನೋ ಮಾತಾಡಿ ನಿಮ್ಮ ವ್ಯವಹಾರದ ವಿಚಾರದಲ್ಲಿ ನಿಮ್ಮನ್ನು ಮನಸ್ಸನ್ನು ಕೆಡಿಸಬಹುದು. ಆದರೆ ಅದ್ಯಾವುದರ ಕಡೆ ಗಮನವನ್ನು ಕೊಡಬೇಡಿ. ನಿಮ್ಮ ಆಂತರಿಕವಾದಂತಹ ಶಕ್ತಿ ಯಾವ ನಿರ್ಧಾರವನ್ನು ಮಾಡುತ್ತೋ ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಕೌಟುಂಬಿಕವಾಗಿ ಬಂದಂತಹ ವ್ಯಾಪಾರ ವ್ಯವಹಾರವನ್ನು ಮುಂದುವರಿಸ್ಕೊಂಡು ಹೋಗಿ. ತಲೆತಲಾಂತರದಿಂದ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತಹ ಕೆಲವಷ್ಟು ವ್ಯವಹಾರಗಳನ್ನು ಬಿಡುವಂಥದ್ದು ಬೇಡ. ಪ್ರೇಮಿಗಳಿಗೆ ಶುಭವಾದಂತಹ ದಿವಸ ಇದು. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಜಗಳವನ್ನು ಮಾಡಿಕೊಳ್ಬೇಡಿ, ಮನೆಯವರನ್ನ ದ್ವೇಷ ಮಾಡಿಕೊಳ್ಬೇಡಿ ಅನ್ನುವಂಥದ್ದು. ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ, ಯಾವುದೇ ವ್ಯವಹಾರ ಇರಲಿ ನಿಧಾನವಾಗಿ ಆಲೋಚನೆ ಮಾಡಿ. ಆತುರಾತುರವಾಗಿ ನಿರ್ಧಾರವನ್ನು ಮಾಡಿ ಸಮಯವನ್ನು ಹಾಳು ಮಾಡಿಕೊಂಡು ವ್ಯವಹಾರದಲ್ಲೂ ಕೂಡ ಸರಿಯಾದಂತಹ ನಿರ್ಧಾರಕ್ಕೆ ಬರದೇ ಇರುವ ಹಾಗೆ ಮಾಡಿಕೊಳ್ಬೇಡಿ ಅಂತ ಹೇಳಿ ಅರ್ಥ. ಬೇರೆಯವರನ್ನ ಗೌರವಿಸ್ತಕ್ಕಂತಹ ಮನೋಭಾವ ಹೆಚ್ಚಾಗಲಿ. ಯಾರ ಜೊತೆಯಲ್ಲೂ ಕೂಡ ಜಗಳ ಆಡುವಂಥದ್ದು ಬೇಡ. ಜಗಳದಿಂದ ನಿಮಗೆ ಯಾವ ಪ್ರಯೋಜನವೂ ಆಗದೇ ಇರತಕ್ಕಂಥದ್ದು. ಮಾನಸಿಕವಾದಂತಹ ಸಮಾಧಾನ ಏನಿದೆ
ಆ ಸಮಾಧಾನವೇ ಬಹಳ ಮುಖ್ಯವಾಗಿ ಬೇಕಾದಂಥದ್ದು. ನೌಕರರಿಗೆ ಕಿರಿಕಿರಿಯಾಗ್ತಕ್ಕಂಥದ್ದು, ಬೇಸರವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಆತುರವಾದಂತಹ ಯಾವ ನಿರ್ಧಾರಕ್ಕೂ ಅವಕಾಶಗಳು ಬೇಡ. ವಿದ್ಯಾರ್ಥಿಗಳು ತಮ್ಮ ಕರ್ತವ್ಯ ಲೋಪದಿಂದ ಬೇಸರಕ್ಕೆ ಒಳಗಾಗ್ತಕ್ಕಂಥದ್ದಿದೆ. ಮಾನಸಿಕವಾದಂತಹ ಸಮಾಧಾನ ಸಿಕ್ಕಿದರೆ ಬಹಳ ಒಳ್ಳೆಯದಾಗಿರುತ್ತೆ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಖರೀದಿ ಮಾಡೋದಕ್ಕೆ ಹೆಚ್ಚಿನ ಅವಕಾಶಗಳಿದೆ, ಆದರೆ ಮೋಸ ಹೋಗಬೇಡಿ ಅನ್ನುವಂಥದ್ದು. ಸ್ತ್ರೀಯರಿಗೆ ಅನುಕೂಲಕರವಾದಂತಹ ದಿವಸ ಇದು. ನಿಮ್ಮ ಎಲ್ಲ ವಿಚಾರಗಳಿಗೆ ಒಂದಷ್ಟು ಸಹಾಯ, ಸಹಕಾರ, ಪ್ರೋತ್ಸಾಹ, ಒಳ್ಳೆಯದಾದಂತಹ ವಾತಾವರಣ ಇವೆಲ್ಲವೂ ಕೂಡ ಇರುವಂತಹದ್ದು. ನಿಮ್ಮ ಮನಸ್ಥೈರ್ಯ ಹೆಚ್ಚಾಗ್ತಕ್ಕಂತಹ ದಿವಸ. ಜನ ನಿಮ್ಮ ದೌರ್ಬಲ್ಯಗಳೇನಿದೆ ಅದನ್ನು ದುರುಪಯೋಗ ಮಾಡಿಕೊಳ್ಳುವಂಥದ್ದಿದೆ. ಹಾಗಾಗಿ ನಿಮ್ಮ ಒಳ್ಳೆಯತನ ಬೇರೆಯವರಿಗೆ ದೌರ್ಬಲ್ಯ ಅಂತ ಹೇಳಿ ಅನ್ನಿಸಬಾರದು. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಲಾಭವನ್ನು ಪಡೆಯುವುದಕ್ಕೆ ಅವಕಾಶಗಳಿದೆ. ಆಹಾರದ ವ್ಯತ್ಯಾಸ ಆರೋಗ್ಯದಲ್ಲಿ ಏರಿಳಿತವನ್ನು ಮಾಡುತ್ತೆ. ತುಂಬ ಗಮನವನ್ನು ಕೊಡಿ. ಮನೆ ದೇವರ ಪ್ರಾರ್ಥನೆಯಿಂದ ನಿಮಗೆ ಶುಭವಾಗಲಿ.